Hi guys, hello, namaskara ಎಲ್ರಿಗೂ and welcome to our new YouTube channel. ಸೊ ಆ್ಯಕ್ಚುಲಿ ನಾವು ಎಂಗೇಜ್ಮೆಂಟಿಂದೆಲ್ಲ ವ್ಲಾಗ್ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಇರೋದು. ನನಗೆ ಅದು ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ಐ ಥಾಟ್ ನಾನೇನಂತ ಅಂದ್ಕೊಂಡೆ ಅಂತ ಹೇಳಿದ್ರೆ, ಇವಾಗ ಓಕೆ ಹೆಂಗೂ ಶಾಪಿಂಗ್ ಹೋಗ್ತಿದ್ದೆ, ಇವಾಗ ಮದುವೆ ಶಾಪಿಂಗ್. ಸೊ ಅದನ್ನು ಕಂಪ್ಲೀಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನನಗೆ ಬಟ್ಟೆ ತೆಗಿಯೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಬಟ್ಟೆ ತೊಗೊಳ್ತಿದ್ದೆ. ಆ್ಯಕ್ಚುಲಿ ನಾವು ಚಿಕ್ಕಪೇಟೆಯಲ್ಲಿ ತೊಗೋಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಲಿಟ್ರಲಿ ಅಲ್ಲಿ ಕಾಲು ಇಡೋಕ್ಕಾಗ್ತಿಲ್ಲ ಗೈಸ್, ಅಷ್ಟು ರಶ್ ಇದೆ. ಸೊ ಹಾಗಲ್ಲ ಅಂತ ಹೇಳಿಬಿಟ್ಟು ಆ್ಯಂಡ್ ನಾವು ಅಂದ್ಕೊಂಡಿದ್ದೀವಿ ಓಕೆ ನಮ್ಮ ಮೈಸೂರಲ್ಲೇ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಸೊ ನಾನಿವಾಗ ಬ್ಯಾಂಗ್ಳೂರಲ್ಲಿದ್ದೀನಿ. ಆ್ಯಂಡ್ ಬ್ಯಾಂಗ್ಳೂರಿಂದ ನೆಕ್ಸ್ಟ್ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈ ಮದುವೆ ಶಾಪಿಂಗ್ ಎಷ್ಟು ಖುಷಿ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಿದೆ. ಸೊ ನೋಡೋಣ, ನಾನು ನಿಮ್ಗೆ ಹೇಳ್ತೀನಿ. ಬಟ್ ನಾನು ಯಾವ್ದು ತೊಗೊಂಡೆ ಅಂತ ನಾನು ಕ್ಲಿಯರಾಗಿ ನಾನು ತೋರಿಸಲ್ಲ. ಓಕೆ, ಒಂದು ಸೆಲೆಕ್ಷನ್ ಮಾಡ್ತಿರ್ಬೇಕಿದ್ರೆ ಆವಾಗ ಹಂಗೆ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಯಾಕಂದರೆ ನಾನು ಇವಾಗಲೇ ತೋರಿಸ್ಬಿಟ್ರೆ ನೀವು ನನ್ನ ಮದುವೆ ವ್ಲಾಗ್ಸ್ ಎಲ್ಲ ನೋಡಲ್ವಲ್ಲ, ಅದಕ್ಕೆ. ಓಕೆ, ಆ್ಯಂಡ್ ದಿಸ್ ಇಸ್ ಆರ್ ಕುಕ್ಕಿ ಅವ್ನು ಏನೋ ಮಾಡ್ತಾನೆ. ಕುಕ್ಕಿ ನೋಡ್ಮ, ಹಾಯ್ ಮಾಡು. ಹಾಯ್ ನಮ್ಮಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಮಗನೇ. ಕುಕ್ಕಿಮ್ಮ, ಅಮ್ಮ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೆಕೆಂಡ್ ಕೊಡಿ ನೀವು ಇವಾಗ ನನಗೆ. ಓಕೆ, ನಾನು ಹೋಗ್ತಿದ್ದೀನಿ. ಬಾಯ್. ಮ್ಯಾಕ್ಸಿ ಕರ್ಕೊಂಡು ಹೋಗ್ತೀನಿ. ನಾನು ಕರ್ಕೊಂಡು ಹೋಗ್ಲಾ ನಾನು ಮ್ಯಾಕ್ಸಿನಾ? ನೀ ಹೇಳಿದ ಮತ್ತೆ ಕೇಳಲ್ಲ ಮತ್ತೆ ನಂದು. ಸೆಕೆಂಡ್ ಕೊಡು ಮತ್ತೆ, ಮಮ್ಮಗೆ ಸೆಕೆಂಡ್ ಕೊಡಿ. ಸೆಕೆಂಡ್ ಕುಕ್ಕಿ. ಓಕೆ, ನಾನು ಹೋಗ್ತೀನಿ ಇವಾಗ, ವಾಕಿಂಗ್ ಹೋಗ್ತೀನಿ. ಓಕೆ, ಸಿಟ್. ಸೆಕೆಂಡ್ ಕೊಡಿ ಮಮ್ಮಗೆ. ಗುಡ್ ಬಾಯ್. ಐಫೈ ಕುಕ್ಕಿ, ಐಫೈ. ಎಷ್ಟು ಸೋಂಬೇರಿ ಅಂದರೆ ಈ ನನ್ನ ಮಗ, ಕೈ ಎತ್ತಕ್ಕಾಗಲ್ಲ ಅವನಿಗೆ ಗೈಸ್. ಓಕೆ, ಬಾಯ್ ಕುಕ್ಕಿ. ಐ ಆಮ್ ಗೋಯಿಂಗ್ ಟು ಮೈಸೂರ್. ನಿನಗೆ ಬಟ್ಟೆ ಬೇಕಾ? ಏನು ಬಟ್ಟೆ ಬೇಕು? ಓಕೆ, ಬಾಯ್ ಬಂಗಡಿ. ಸೊ ಓಕೆ ಗೈಸ್, ನಾನು ನಿಮಗೆ ಮೈಸೂರಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್, ಟುಡೇಸ್ ಔಟ್ಫಿಟ್. ಓಕೆ, ಬಾಯ್. ಬೆಳಿಗ್ಗೆನೇ ಹೊರಟಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಬ್ಯಾಂಗ್ಳೂರಲ್ಲಿ ಬಸ್ಸಲ್ಲಿ ಮಲಗಿದ್ದು, ಮೈಸೂರು ಬಂದಾದ್ಮೇಲೆ ಎಚ್ಚರಾಗಿದ್ದು. ಆ್ಯಂಡ್ ಸೊ 26th ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ನಾವು ಫಸ್ಟು ಲೆಹೆಂಗಾ ನೋಡೋಣ ಅಂತ ಹೋದ್ವಿ. ಬಟ್ ಅಲ್ಲೇನೋ ಇಷ್ಟ ಆಗಲಿಲ್ಲ ಲೆಹೆಂಗಾ. ಸೊ ಅದಕ್ಕೆ ಸುದರ್ಶನ್ ಹೋಗೋಣ ಅಂತ ಮಾಡಿಕೊಂಡು ಸುದರ್ಶನ್ ಹೋದ್ವಿ. ಸುದರ್ಶನಲ್ಲಿ ಏನು ಗೊತ್ತಾ, ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ನೋಡಿದಾಗ ಸುದರ್ಶನಲ್ಲಿ ಆಫರ್ ಇತ್ತು. ಸೊ ಐ ಥಾಟ್ ಮೈಸೂರಲ್ಲಿ ಆಫರ್ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಓಕೆ ಅಷ್ಟೇನು ಆಫರ್ ಇರಲಿಲ್ಲ. ಆ್ಯಂಡ್ ಸುದರ್ಶನಲ್ಲಿ ಆ್ಯಕ್ಚುಲಿ ಸೆಲೆಕ್ಷನ್ಸ್ ಚೆನ್ನಾಗಿತ್ತು. ನಂದು ಮುಹೂರ್ತದ ಸೀರೆ ನಾನು ಸುದರ್ಶನಲ್ಲೇ ತೊಗೊಂಡಿದ್ದು. ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಸುದರ್ಶನಲ್ಲಿ ನಾನು ಒಬ್ಳದಷ್ಟೇ ತೊಗೊಳಕ್ಕಾಗಿತ್ತು. ವೇರ್ ಮಾಡಿಸ್ತಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲಿ ಜಸ್ಟ್ 2 ಅಷ್ಟೇ ವೇರ್ ಮಾಡಬೇಕು. ನಾವು ಯಾವುದು ಫೈನಲ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊತೀವಿ ಅದನ್ನಷ್ಟೇ ವೇರ್ ಮಾಡೋಕ್ಕೆ ಬಿಡ್ತಾರೆ. ಇನ್ನು ಒಂದು ಶಾಪಲ್ಲಂತೂ ವೇರೇ ಮಾಡೋಕ್ಕೆ ಬಿಡಲ್ಲ. ಯಾಕಂತಂದರೆ ನಾವು ಯಾವುದನ್ನು ಫೈನಲ್ ಅಂತ ತೊಗೊಂಡಿರ್ತೀವಿ, ನಾವು ಇದನ್ನು ತೊಗೊಳ್ತೀವಿ ಅಂತ ಅಂದ್ಕೊಂಡಿರ್ತೀವಲ್ಲ, ಅದನ್ನಷ್ಟೇ ಅವರು ವೇರ್ ಮಾಡಿಸ್ತಾರೆ. ಸುದರ್ಶನಲ್ಲಿ 2 ವೇರಿಂಗ್ ಇತ್ತು. ಸೊ ನನಗೆ 2ರಲ್ಲಿ ಒಂದನ್ನು ತೊಗೊಂಡೆ. ಬಿಕಾಸ್ ಏನು ಗೊತ್ತಾ, ಅದು ವೇರ್ ಮಾಡಿ ನೋಡಿಲ್ಲ ಅಂತ ಅಂದರೆ ನಮಗೆ ಗೊತ್ತಾಗಲ್ಲ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಓಕೆ, ಬಟ್ ಒನ್ಸ್ ನಾವು ವೇರ್ ಮಾಡಿ ನೋಡಿದ್ರೇ ನಮಗೆ ಓಕೆ ಇದು ಸೂಟ್ ಆಗ್ತಿದೆಯಾ ಸೂಟ್ ಆಗಲ್ವಾ ಅಂತ ಗೊತ್ತಾಗುತ್ತೆ. ಸೊ ಮತ್ತು ನಿಮ್ಮದೆಲ್ಲ ಶಾಪಿಂಗ್ ಜೋರ? ನಿಮಗೆ ಜಸ್ಟ್ ರೀಲ್ಸ್ದು ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನಮ್ಮ ಅಕ್ಕ
ನಮ್ಮಮ್ಮ ಸ್ಯಾರಿ ಎಲ್ಲ ತೊಗೊಬೇಕಿತ್ತು. ಸುದರ್ಶನಲ್ಲಿ ಅವ್ರಿಗೇನೋ ಇಷ್ಟ ಆಗಲಿಲ್ಲ. ಇನ್ನೊಂದು ತೊಗೊಂಡಿದ್ದೀನಿ ನೋಡು, ಅದು ಆ್ಯಂಡ್ ಹಂಗೆ ಇಲ್ಲಿ ಮಕ್ಳು ಗೌನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಂಗೆ ಆ್ಯಕ್ಚುಲಿ ಪಿಂಕ್ ಇದೆ ಅಲ್ಲ, ಪಿಂಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಪುನರ್ವಿಗೆ, ಬಟ್ ತೊಗೊಳ್ಳಿಲ್ಲ ಅಲ್ಲಿ ಅವರು. ಓಕೆ, ನೆಕ್ಸ್ಟು ನಾವು ಊಟ ಮಾಡೋಣ ಅಂತ ಹೋಗ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿತ್ತು. ಅಲ್ಲಿ ನೋಡಿದ್ರೆ ಎಷ್ಟು ರೆಸ್ಟೋರೆಂಟ್ ನೋಡಿದ್ವಿ ಆಯಿತು, ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವತ್ತಂತೂ ರಿಪಬ್ಲಿಕ್ ಡೇ ಇರೋದ್ರಿಂದ ಎಷ್ಟು ಜನ ಅಂತ ಅಂದರೆ ಸಾಕು. ರಶ್ಶು ಅಂದರೆ ಒಂದೊಂದು ರೋಡ್ಗೂ ಕಾಲಿಡೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಂಡ್ ಊಟ ಮಾಡಿಕೊಂಡು ನೆಕ್ಸ್ಟ್ ಕರ್ನಾಟಕ ಸಿಲ್ಕ್ ಸ್ಯಾರೀಸ್ಗೆ ಬಂದ್ವಿ. ಆ್ಯಂಡ್ ಕರ್ನಾಟಕ ಸಿಲ್ಕ್ ಸ್ಯಾರೀಸ್ಗೆ ನಾನು ಹೋಗಿದ್ದು ಯಾವಾಗ ಗೊತ್ತಾ, ನಮ್ಮ ಅಕ್ಕನ ಮದುವೆಲಿ ಬಟ್ಟೆ ಪರ್ಚೇಸ್ ಮಾಡೋಕೆ ಹೋಗಿದ್ವಿ. ಆವಾಗ ಹೋಗಿದ್ದು ಎಷ್ಟು 8 ವರ್ಷ ಆಯ್ತು ಅನಿಸುತ್ತೆ. ಅದಾದಮೇಲೆ ನಾನು ಕರ್ನಾಟಕ ಸಿಲ್ಕ್ ಸ್ಯಾರೀಸ್ಗೆ ಹೋಗೇ ಇರಲಿಲ್ಲ. ಸಿಕ್ಕಾಪಟ್ಟೆ ವರ್ಷ ಎಲ್ಲ ಆದಮೇಲೆ ಹೋಗಿದ್ದೆ. ಆ್ಯಂಡ್ ಅಲ್ಲೂ ತುಂಬ ಸ್ಯಾರಿ ತೊಗೊಂಡ್ವಿ. ಆ್ಯಂಡ್ ಅದಾದಮೇಲೆ ಆ್ಯಕ್ಚುಲಿ ನಾನು ರೆಂಟಿಗೆ ಲೆಹಂಗಾ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಬಿಕಾಸ್ ಏನು ಗೊತ್ತಾ, ಹಾಕೋದು ಒಂದು ಸತಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ರೆಂಟಿಗೆ ಲೆಹಂಗಾ ನೋಡೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು. ಹೋಗಿ ಟಯರ್ಡ್ ಆಗಿತ್ತು. ಊಟ ಮಾಡಿ ಮಲ್ಕೊಂಡು ಮಾರ್ನಿಂಗ್ ಬೆಳಿಗ್ಗೆನ 5 ಗಂಟೆಗೆ ಎದ್ದು ಹೋಗ್ತಾ ಇದ್ದೀವಿ. ಬಿಕಾಸ್ ಆಫೀಸ್ ಇರೋದ್ರಿಂದ ಹೋಗಲೇಬೇಕಾಗುತ್ತೆ. ಆ್ಯಂಡ್ ಏನು ಗೊತ್ತಾ, ನಾವು ಆಮೇಲೆ ಹೋಗ್ತೀವಿ ಅಂತಂದರೆ ಆಫೀಸ್ಗೂ ಲೇಟ್ ಆಗುತ್ತೆ ಮತ್ತು ಬಸ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಇದಿಷ್ಟ ಇವತ್ತಿನ ವ್ಲಾಗ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.